ಎಲ್ರಿಗೂ ನಮಸ್ಕಾರ. ನಾನಿವತ್ತೊಂದು ಸ್ವಲ್ಪ ಅಪರೂಪವಾಗಿ ಮಾಡುವಂತಹ ಒಂದು ರೈಸ್‌ನೊಂದಿಗೆ ಬಂದಿದ್ದೇನೆ. ಈ ಎಳೆ ಹಲಸಿನಕಾಯಿ ಇರುತ್ತಲ್ಲ, ಅದ್ರ ಸೀಸನ್ ಈಗ. ಅದರಿಂದ ಮಾಡುವಂತಹ ಒಂದು ರೈಸ್ ಇದು. ತುಂಬ ರುಚಿಕರವಾಗಿರುತ್ತೆ. ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ ಈಗ. ನಾನಿಲ್ಲಿ ಎಲ್ಲವನ್ನೂ ಮೊದಲೇ ತಯಾರು ಮಾಡಿ ಇಟ್ಕೊಂಡಿದ್ದೆ. ಅಂದರೆ ಹಲಸಿನಕಾಯಿಯನ್ನು ಕಟ್ ಮಾಡಿ ಬೇಯಿಸಿಟ್ಕೊಂಡಿದ್ದೆ. ಅದೇ ರೀತಿ ಏನೇನು ಮಾಡಿಟ್ಕೊಂಡಿದ್ದೆ ಅಂತ ಹೇಳ್ತಾ ಹೋಗ್ತೇನೆ. ಮೊದಲಿಗೆ ಒಂದು ದಪ್ಪ ತಳದ ಕಡಾಯಿಗೆ ಒಂದು 2 ಚಮಚ ಅಥವಾ 3 ಚಮಚ ತುಪ್ಪವನ್ನು ಹಾಕ್ಕೊಳ್ಳಿ. ನಾನಿದು ಮಾಡ್ತಾ ಇರೋದು ಒಂದು 3 ಜನಕ್ಕೆ ಆಗುವಷ್ಟು ಮಾಡ್ತಾಯಿದ್ದೇನೆ. ನೀವು ಎಷ್ಟು ಜನಕ್ಕೆ ಆಗುವಷ್ಟು ಮಾಡ್ತೀರಾ ಅನ್ನೋದ್ರ ಮೇಲೆ ಕ್ವಾಂಟಿಟಿಯನ್ನು ನೀವು ಡಿಸೈಡ್ ಮಾಡಿಕೊಳ್ಳಿ. ಈ ತುಪ್ಪ ಹಾಕಿದ ಮೇಲೆ ಅದು ನೋಡಿ ಸ್ವಲ್ಪ ಬಿಸಿ ಆಗ್ತಾ ಬಂದಾಗ 1 ಚಮಚ ಜೀರಿಗೆಯನ್ನು ಹಾಕಿದ್ದೇನೆ ನಾನು. ತುಪ್ಪದ ಬದಲಿಗೆ ನೀವು ಅಡುಗೆಗೆ ಯಾವ ಎಣ್ಣೆ ಉಪಯೋಗಿಸ್ತೀರೋ ಆ ಎಣ್ಣೆಯನ್ನು ಹಾಕ್ಕೋಬೋದು. ಕೆಲವರು ಅರ್ಧ ತುಪ್ಪ ಅರ್ಧ ಎಣ್ಣೆ ಹೀಗೂ ಹಾಕ್ತಾರೆ. ಜೀರಿಗೆ ಸ್ವಲ್ಪ ಚಿಟಪಟ ಅಂದಮೇಲೆ ಒಂದು 3 ಬೆಳ್ಳುಳ್ಳಿ, ದಪ್ಪ ದಪ್ಪ ಬೆಳ್ಳುಳ್ಳಿ ಇತ್ತು. ಸೊ ಒಂದು 3 ಎಸಳು ಹಾಕಿದ್ದೀನಿ ನಾನು. ಒಂದು 4, 5, 6 ಹಾಕ್ಕೋಬೋದು. ಬೆಳ್ಳುಳ್ಳಿ ಎಸಳು, ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿಯನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಹಾಕಿದ್ದೀನಿ. ಅದು ಹಾಕಿ ಒಂದು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಕೊಂಡು ಆದಮೇಲೆ ಒಂದು ಈರುಳ್ಳಿಯನ್ನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದನ್ನು ಹಾಕಿದ್ದೀನಿ. ಬೇಕಂದರೆ ಒಂದು 2-3 ಈರುಳ್ಳಿ ಹಾಕ್ಕೋಬೋದು. ಏನಕ್ಕೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಈ ಹಲಸಿನಕಾಯಿ ಹೋಳುಗಳನ್ನು ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿ ಹಾಕೋದು ಇದಕ್ಕೆ. ಆವಾಗಲೇ ಚೆನ್ನಾಗಿರುತ್ತೆ. ತುಂಬ ಚಿಕ್ಕದಾಗಿ ಕಟ್ ಮಾಡಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗಲಿ ಅಂತ ಈರುಳ್ಳಿಯನ್ನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಆಮೇಲೆ ನಾನು ಇಲ್ಲಿ 4 ಜನಕ್ಕಾಗುವಷ್ಟು ಮಾಡಿದ್ದೇನೆ ಅಂತ ಅಂದನಲ್ಲ, ಅದಕ್ಕೆ ಒಂದು 2 ದೊಡ್ಡ ಟೊಮೆಟೊವನ್ನು ರಫಾಗಿ ಚಾಪ್ ಮಾಡಿ ಅದನ್ನು ಮಿಕ್ಸಿಗೆ ಹಾಕಿ ಈ ರೀತಿ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕಿದ್ದೀನಿ ಈಗ. ಟೊಮೆಟೊವನ್ನು ಹಸಿದಾಗಿಯೇ ರುಬ್ಕೊಂಡಿರುವಂತಹದ್ದು. ರುಬ್ಬಿ ಇಟ್ಕೊಂಡಿದ್ದೆ, ಅದನ್ನು ಹಾಕಬೇಕು. ನಿಮಗೆ ಬೇಕು ಅಂದರೆ ಜಾಸ್ತಿ ಹುಳಿ ಆಗುತ್ತೆ ಅಂದರೆ ಒಂದೇ ಟೊಮೆಟೊ ಬೇಕಂದರೆ ಹಾಕ್ಕೋಬೋದು. ನಾನು ಆ್ಯಪಲ್ ಟೊಮೆಟೊವನ್ನು ತಗೊಂಡಿದ್ದೇನೆ. ನಾಟಿ ಟೊಮೆಟೊ ತೊಗೊಂಡ್ರೆ ಹುಳಿ ಜಾಸ್ತಿ ಆಗಿಬಿಡುತ್ತೆ ಅಂತ ಆ್ಯಪಲ್ ಟೊಮೆಟೊ ನಮಗೆ ಟೇಸ್ಟು ಇಷ್ಟ ಆಗುತ್ತೆ. ಆಮೇಲೆ 1 ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕಿದ್ದೇನೆ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಅಥವಾ ಗುಂಟೂರು ಮೆಣಸಿನ ಪುಡಿಯನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಖಾರ ಜಾಸ್ತಿ ಆಗುತ್ತೆ. ಕೆಂಪು ಖಾರದ ಪುಡಿಯನ್ನು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಆದಮೇಲೆ ಒಂದು ಮುಕ್ಕಾಲು ಚಮಚ ಆಗುವಷ್ಟು ಧನಿಯಾ ಪೌಡರನ್ನು ಹಾಕಿದ್ದೀನಿ. ಧನಿಯಾ ಪೌಡರ್ನು ಹಾಕಿ ಅದು ಒಂದು ಸ್ವಲ್ಪ ಮಿಕ್ಸ್ ಆಗಬೇಕು ಚೆನ್ನಾಗಿ. ಈ ರೀತಿ ಒಂದೊಂದೇ ಪೌಡ್ರ್ ಹಾಕಿ 1 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ತಾ ಹೋದರೆ ಈ ಟೊಮೆಟೊ ಹಸಿದಾಗಿ ರುಬ್ಬಿ ಹಾಕಿರ್ತೀವಲ್ಲ, ಅದರ ಹಸಿ ವಾಸನೆ ಎಲ್ಲ ಹೋಗಿಬಿಡುತ್ತೆ. ಅದಕ್ಕೆ ಒಂದೊಂದೇ ಪೌಡ್ರ್ ಹಾಕಿ ಒಂದೊಂದು ಅರ್ಧ ನಿಮಿಷ 1 ನಿಮಿಷ ಆಗುವಷ್ಟು ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಒಂದು ಅರ್ಧದಿಂದ ಮುಕ್ಕಾಲು ಚಮಚ ಆಗುವಷ್ಟು ಎವರೆಸ್ಟ್ ಶಾಹಿ ಬಿರಿಯಾನಿ ಮಸಾಲವನ್ನು ಹಾಕ್ಕೊಂಡಿದ್ದೀನಿ ನಾನು. ಅದನ್ನು ಹಾಕಿ ಮತ್ತೊಂದು ಸ್ವಲ್ಪ ಹೊತ್ತು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡಿ ಅದು ತುಪ್ಪವನ್ನು ಹೊರಗಡೆ ಬಿಡೋಕ್ಕೆ, ಅಂದರೆ ಉಗುಳುತ್ತೆ ಅಂತ ಹೇಳ್ತೀವಲ್ಲ, ಹಾಗೆ ಹೊರಗಡೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ, ಕಾಣಿಸ್ತಿರ್ಬೋದು ನಿಮಗೀಗ. ಒಂದು 1/4 ಚಮಚ ಆಗುವಷ್ಟು ಗರಂ ಮಸಾಲೆ ಪುಡಿಯನ್ನು ಹಾಕಿದ್ದೀನಿ. ಇದು ಆಪ್ಷನಲ್ಲು, ಬೇಡ ಅಂದರೆ ಬಿಡಬಹುದು. ಹಾಕಿದರೆ ಚೆನ್ನಾಗಿರುತ್ತೆ. ಗರಂ ಮಸಾಲೆ ಪುಡಿಯನ್ನು ಹಾಕಿ ಆದಮೇಲೆ 1-2 ನಿಮಿಷ ಚೆನ್ನಾಗಿ ಅದನ್ನು ಕುದಿಯೋಕ್ಕೆ ಬಿಡಬೇಕು. ನೋಡಿ ಈಗ ಎಣ್ಣೆ ಎಲ್ಲ ಸಪ್ರೇಟ್ ಆಗ್ತಿದೆ. ಅಂದಂಗೆ ಈಗ ಹಲಸಿನಕಾಯಿ ಹೋಳುಗಳೆಲ್ಲ ರೆಡಿಯಾಗಿ, ಅಂದರೆ ಕಟ್ ಮಾಡಿಟ್ಟಿರೋದು ಸಹ ಸಿಗುತ್ತೆ ಆನ್ಲೈನಲ್ಲಿ. ನೋಡಿ ಇದು ಬೇಯಿಸಿ ಇಟ್ಕೊಂಡಿರುವಂತಹದ್ದು. ಮೊದಲೇ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಇವಿಷ್ಟನ್ನು ಹಾಕಿ ಕುಕ್ಕರಲ್ಲಿ ಒಂದು 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಅದನ್ನು ಈಗ ಹಾಕಬೇಕು. ಇದು ಎಣ್ಣೆ ಎಲ್ಲ ಬಿಡುವಷ್ಟು ಚೆನ್ನಾಗಿ ಕುದ್ದ ಮೇಲೆ ಈ ಟೊಮೆಟೊ ಪ್ಯೂರಿ ಎಲ್ಲ ಹಾಕಿರೋದು, ಈ ಹಲಸಿನಕಾಯಿ ಹೋಳುಗಳನ್ನು ಬೇಯಿಸ್ಕೊಂಡಿದ್ದನ್ನು ಹಾಕಬೇಕು. ಅದರಲ್ಲಿ ಒಂದು ಸ್ವಲ್ಪ ನೀರಿದೆ. ಆ ನೀರು ಚೆನ್ನಾಗಿ ಆರಬೇಕು ಅದರಲ್ಲೇ. ಆ ನೀರು ಚೆಲ್ಲಿಬಿಟ್ರೆ ಟೇಸ್ಟ್ ಎಲ್ಲ ಹೋಗಿಬಿಡುತ್ತೆ ನೋಡಿ, ಅದಕ್ಕೆ ಚೆಲ್ಲಿಲ್ಲ ನಾನು. ಆಮೇಲೆ ಇದಿಷ್ಟಕ್ಕೆ ಆಗುವಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ಆಮೇಲೆ ಅನ್ನವನ್ನು ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ಉಪ್ಪು ಬೇಕಂದರೆ ಪೌಡ್ರ್ ಉಪ್ಪನ್ನು ಹಾಕ್ಕೋಬೋದು. ಇದೇ ಉಪ್ಪನ್ನು ನಾನು ಪೌಡರ್ ಮಾಡಿ ಇಟ್ಕೊಂಡಿರ್ತೇನೆ, ಅದನ್ನೇ ಹಾಕ್ಕೋಬೋದು. ಏನಕ್ಕೆ ಅಂದರೆ ಹಲಸಿನಕಾಯಿಗೂ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸಿದ್ದೆ ಅಲ್ವಾ, ಅದಕ್ಕೇ ಈಗ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ.
ಆಮೇಲೆ ಮೊದಲೇ ಮಾಡಿಟ್ಕೊಂಡಿರುವಂತಹ ಅನ್ನ ಇದು ಉದುರುದುರಾಗಿ ಮಾಡಿಟ್ಕೊಂಡಿರಬೇಕು. ನೀವು ಬೇಕಂದರೆ ಸೋನಾ ಮಸೂರಿನೋ ಅಥವಾ ಇನ್ಯಾವುದೋ ನಿಮಗಿಷ್ಟ ಆಗಿರುವಂತಹ ರೈಸಿಂದ ಅನ್ನವನ್ನು ಮಾಡಿ ಇಟ್ಕೊಳ್ಳಿ. ನಾನು ಇದು ನಮ್ಮ ಊರಲ್ಲಿ ಬೆಳೆಯುವಂತಹದ್ದೇ ಅಕ್ಕಿ. ನಮಗೆಲ್ರಿಗೂ ಇದೇ ಇಷ್ಟ ಆಗುತ್ತೆ ನೋಡಿ, ಉದುರುದುರಾಗೂ ಇರುತ್ತೆ, ನಮಗೆ ರುಚಿನೂ ಇದೆ ಇದ್ರದ್ದೇ ಇಷ್ಟ. ಸೊ ನಾನು ಇದನ್ನೇ ಹಾಕೋದು. ಕೆಲವು ಊರಕ್ಕಿ ಒಂದು ಸ್ವಲ್ಪ ಮಿದ್ದಿ ಆಗುತ್ತೆ ಅಂತ ಅನಿಸಿದರೆ ಈಗ 1 ಲೋಟ ಆಗುವಷ್ಟು ಊರಕ್ಕಿಯನ್ನು ಹಾಕಿದರೆ ಒಂದು 1/4 ಲೋಟ ಆಗುವಷ್ಟು ಮಾರ್ಕೆಟಲ್ಲಿ ಸಿಗುವಂತಹ ಬಾಸ್ಮತಿ ರೈಸನ್ನು ಯಾವುದನ್ನು ಮಿಕ್ಸ್ ಮಾಡ್ಕೊಂಬಿಟ್ರೆ ಎಲ್ಲ ಅನ್ನನೂ ನೀಟಾಗಿ ಉದುರಾಗಿ ಬರುತ್ತೆ. ಹಾಗೂ ಮಾಡ್ಕೋಬೋದು. ಹಾಕಿ ನಿಧಾನಕ್ಕೆ ಯಾವುದೇ ಅನ್ನ ಒಡಿದಿರೋ ಹಾಗೆ ಈ ರೀತಿ ನೋಡಿ ಸ್ಮೂತಾಗಿ ಅದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನೋಡಿ ಈಗ ಅತ್ಯಂತ ರುಚಿಯಾಗಿರುವಂತಹ ಟೆಂಡರ್ ಜಾಕ್‌ಫ್ರೂಟ್ ರೈಸ್ ರೆಡಿಯಾಗಿದೆ. ನೀವು ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.